ಇದು ಅಡಿಕೆ ಸುಲಿಯುವ ಯಂತ್ರ. ಈ ಯಂತ್ರದ ವಿಶೇಷತೆ ಏನು ಅಂತ ಅಂದ್ರೆ 10 ಜನ ಕೆಲಸ ಮಾಡುವ ಮಿಷಿನ್ ಇದೊಂದೇ ಮಿಷಿನ್ ಮಾಡ್ಬೋದು. ಇದು ನಿಮ್ಗೆ 4 ಚೀಲದಿಂದ 32 ಚೀಲದವರೆಗೂ ಸುಲಿಯುತ್ತೆ ಮೇಡಮ್, 1 ಗಂಟೆ. ಮುಂಚೆ 12 ಬೆಲ್ಟಿಂಗ್ ಮಿಷಿನ್ ಬೇಕಂದ್ರೆ 10 ಜನ ಬೇಕಾಗಿತ್ತು, ಈಗ ಬರೀ 4 ಜನ ಕೆಲಸ ಮಾಡ್ಬೋದು. ಇದಕ್ಕೆ ನಿಮ್ ಕಾಯಿ ಹಾಕಕ್ಕೇನೆ ಲೇಬರ್, ಇದಕ್ಕೆ 3 ಜನ ಲೇಬರ್ ಬೇಕಾಗಿತ್ತು, ಈ 3 ಜನ ಲೇಬರ್ ಕಡಿತಾಗಿದೆ. ಅಲ್ಲಿ ಸಿಪ್ಪೆ ಬಾಚಕ್ಕೆ ಒಂದು 3 ಜನ ಲೇಬರ್ಸ್ ಬೇಕಾಗಿತ್ತು 12 ಬೆಲ್ಟಿಂಗ್ ಮಿಷಿನ್ಗೆ, ಅದಕ್ಕೊಂದು 3 ಜನ ಹೋಗುತ್ತೆ. ಈಗ 16 ಬೆಲ್ಟಿಂಗ್ ಮಿಷಿನ್ ಬಂದಿರೋದ್ರಿಂದ 4 ದಿನದ ಕೆಲಸನ ಒಂದೇ ದಿವಸದಲ್ಲಿ ಮಾಡ್ಬೋದು. ಈಗ ನೀವು ಕಾಯಿ ಕಿತ್ತಿದ್ದೀರಾ ಅಂದ್ರೆ ನಿಮ್ಮನೆ ಹತ್ರನೇ ಬಂದು ಸುಲಿಬೋದು, ನೀವು ನಮ್ಮನೆ ಹತ್ರ ಬಂದು ಸುಲಿಸ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಮಧ್ಯಾಹ್ನದವರೆಗೂ ಅಡಿಕೆ ಕಾಯಿ ಕಿತ್ತು 2-2:30ವರೆಗೂ ಅಡಿಕೆ ಕಾಯಿ ಕಿತ್ತಿರೋ ಅಂಥ ಅಡಿಕೆನ 6 ಗಂಟೆ 5:30-6 ಗಂಟೆ ಅಷ್ಟೊತ್ತಿಗೆ ಸುಲಿದು ಟ್ಯಾಕ್ಟ್ರಿ ತಗೊಂಬಂದು ಸಂಜೆ ಬೇಯಿಸ್ಕೊಂಡು ಬೆಳಿಗ್ಗೆ ಒಣಗಾಕೋಬೋದು. 1 ಗಂಟೆಗೆ ಇದು ಬರೀ 150 ರೂಪಾಯಿ ಪೆಟ್ರೋಲ್ ತಗೊಳುತ್ತೆ, 1.5 ಲೀಟ್ರ್ ಪೆಟ್ರೋಲ್ ತಗೊಳುತ್ತೆ. ನಿಮಗೆ 150 ರೂಪಾಯಲ್ಲಿ 10 ಜನ ದಾಳಿಂದಲ್ಲಿ, ಇವತ್ತು 10 ಜನ ದಾಳಿಗೆ 8,000 ರೂಪಾಯಿ ಖರ್ಚು ಬರುತ್ತೆ. ಇದು ಬರೀ 150 ರೂಪಾಯಿ ಖರ್ಚಲ್ಲಿ ನಿಮಗೆಲ್ಲ ಮುಗಿಸುತ್ತೆ. 8 ಜನ ಮಾಡುವ ಕೆಲಸವನ್ನ ಈ ಒಂದೇ ಮಷಿನ್ ಮಾಡತ್ತಂತೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಈ ಮಷಿನ್ ವಿಶೇಷತೆ ಹೇಳ್ತಾವೆ ಮೇಡಮ್. ಇದು ಅಡಿಕೆ ಸುಲಿಯುವ ಯಂತ್ರ ಅಂತೇಳಿ ಮೇಡಮ್. ಇದು ಮಿಷಿನ್ ಬಂದು ನಿಮಗೆ 2 ಬೆಲ್ಟಿಂದ ಹಿಡಿದು 16 ಬೆಲ್ಟ್ವರೆಗೂ ಸಿಗುತ್ತೆ. ಇದು ನಿಮಗೆ 4 ಚೀಲದಿಂದ 32 ಚೀಲದವರೆಗೂ ಸುಲಿಯುತ್ತೆ ಮೇಡಮ್, 1 ಗಂಟೆಗೆ. ಇದು ಪರ್ ಅವರ್ ನಿಮಗೆ 2 ಬೆಲ್ಟಿಂದ ತಗೊಂಡ್ರೆ 4 ಚೀಲ ಸುಲಿಯುತ್ತೆ, 16 ಬೆಲ್ಟಿಂದ ತಗೊಂಡ್ರೆ 32 ಚೀಲ ಸುಲಿಯುತ್ತೆ 1 ಗಂಟೆಗೆ. ಈ ಯಂತ್ರದ ವಿಶೇಷತೆ ಏನು ಅಂತ ಅಂದರೆ 10 ಜನ ಕೆಲಸ ಮಾಡುವ ಮಿಷಿನ್ನ ಇದೊಂದೇ ಮಿಷಿನ್ ಮಾಡುತ್ತೆ. ಹಾಂ, ಅದು ಯಾವ ಥರ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ಇಲ್ಲಿ ಕಾಯಿ ಮುಂಚೆ ನಾವು ಅದರೊಳಗಡೆ ತಗೊಂಡೋಗಿ ಹಾಕ್ಬೇಕಾಯ್ತು, ಈಗ ಇದೇ ಇಲ್ಲ. ನಿಮ್ಗೆ ಇಲ್ಲಿ ಇದೇ ಕಾಯಿ ಎಳ್ಕೊಳುತ್ತೆ, ಇದು ಮುಂದಕ್ಕೆ ಕಾಯಿ ಎಳೆದ್ರೆ ತಾನೇ ಕಾಯಿ ಎಳೆದು ಅದರೊಳಗಡೆ ಹಾಕುತ್ತೆ. ನಿಮಗೆ ಆ ಕಡೆ ಸೈಡಲ್ಲಿ ನಿಮಗೆ ಕಾಯಿ ಸುಲ್ದಿರೋದು ಬರುತ್ತೆ. ಹಿಂದ್ಗಡೆ ಸಿಪ್ಪೆ ಮುಂಚೆ ಈಚೆ ಉಗಿತಿತ್ತು, ಈಗ ಏನು ಮಾಡುತ್ತೆ ಅಂದರೆ ಒಂದು ಸೈಡಿಗೆ ಬಂದು ನಿಮಗೆ ನುಚ್ಚೆಲ್ಲ ಕಸ್ಟಮರ್ಸಿಗೆ ಸಿಗುತ್ತೆ, ಅದ್ರಲ್ಲಿ ವೇಸ್ಟೇಜ್ ಬರುತ್ತೆ ನುಚ್ಚು, ಅದು ಕಸ್ಟಮರ್ಗೆ ಸಿಗುತ್ತೆ. ಅದು ಸಿಪ್ಪೆ ಇಲ್ಲಿಗೆ ಒಂದು ಕಡೆ ಬಂದು ಟ್ಯಾಕ್ಟ್ರಿಗೆ ಸೀದಾ ಹೋಗಿ ಡಂಪ್ ಆಗುತ್ತೆ. ನಾವು ಈಗ ಸಿಪ್ಪೆ ಬಾಚಬೇಕು, ಕಾಯಿ ಹಾಕಬೇಕು, ಸುಲ್ದಿರೋದು ಆಯ್ಬೇಕು ಅನ್ನೋ ಪರಿಸ್ಥಿತಿನೇ ಇಲ್ಲ. ಈಗೆಲ್ಲ ಟ್ರೇ ಸಿಸ್ಟಮ್ ಬಂದಿದೆ, ಎಲ್ಲ ನಿಮ್ಗೆ ಆಗಿರೋದೆಲ್ಲ ಒಂದು ಕಡೆ ಬರುತ್ತೆ, ತಗೊಂಡೋಗಿ ಅವ್ರು ಬೇಯಿಸ್ಕೊಂಡು ಒಣಗಾಕೋಣದು ಅಷ್ಟೇ. ಇನ್ನು ಒಣದೇ ಆಗಿರಲಿ ಹಸಿದೇ ಆಗಿರಲಿ ಪ್ರತಿಯೊಂದು ಸುಲಿಯುತ್ತೆ. ಇದಕ್ಕೆ ನಿಮ್ಮ ಕಾಯಿ ಹಾಕಕ್ಕೇನೆ ಲೇಬರ್, ಇದಕ್ಕೆ 3 ಜನ ಲೇಬರ್ ಬೇಕಾಗಿತ್ತು, ಈ 3 ಜನ ಲೇಬರ್ ಕಡಿತಾಗಿದೆ. ಅಲ್ಲಿ ಸಿಪ್ಪೆ ಬಾಚಕ್ಕೆ ಒಂದು 3 ಜನ ಲೇಬರ್ಸ್ ಬೇಕಾಗಿತ್ತು 12 ಬೆಲ್ಟಿಂಗ್ ಮಿಷಿನ್ಗೆ, ಅದಕ್ಕೊಂದು 3 ಜನ ಹೋಗುತ್ತೆ. ಮುಂಚೆ 12 ಬೆಲ್ಟಿಂಗ್ ಮಿಷಿನ್ ಬೇಕಂದ್ರೆ 10 ಜನ ಬೇಕಾಗಿತ್ತು, ಈಗ ಬರೀ 4 ಜನ ಕೆಲಸ ಮಾಡ್ಬೋದು. ಆ ಥರ ಇದೆ. ನಿಮಗೆ 10 ಜನ ಲೇಬರ್ಸ್ನ ಇದೊಂದು ಮಿಷಿನ್ ಉಳಿಸಿದೆ. 10 ಜನ ಮಾಡುವ ಕೆಲಸವನ್ನ ಆಮೇಲೆ ಇದು ಮುಂಚೆ ಎಲ್ಲ ಚಿಕ್ಕ ಮಿಷಿನ್ಗಳು ಬರ್ತಿತ್ತು, ಅದು 4 ದಿನ 5 ದಿನ ಹಿಡಿತಿತ್ತು. ಈಗ 16 ಬೆಲ್ಟಿನ್ ಮಿಷಿನ್ ಬಂದಿರೋದ್ರಿಂದ 4 ದಿನದ ಕೆಲಸನ ಒಂದೇ ದಿವಸದಲ್ಲಿ ಮಾಡ್ಬೋದು. ನಿಮಗೆ ದಿನನೂ ಉಳಿಯುತ್ತೆ, ಕಸ್ಟಮರ್ ನಿಮಗೆ ಇವ್ರದ್ದು ಕೂಲಿ ಆಳುಗಳದ್ದು ಉಳಿಯುತ್ತೆ ಈ ಮಿಷಿನ್ ಒಂದು ತಗೊಳೋದ್ರಿಂದ. 100% ಕನ್ವರ್ಷನ್ ಮಾಡ್ಬೋದು ಮೇಡಮ್. ರೆಂಟ್ ರೂಪದಲ್ಲಿ ಕೊಡ್ಬೋದು. ಈಗ ಇದು ಯಾವ ಥರ ಇದೆ ಅಂದರೆ, ಈಗ ನೀವು ಕಾಯಿ ಕಿತ್ತಿದ್ದೀರಾ ಅಂದ್ರೆ ನಿಮ್ಮನೆ ಹತ್ರನೇ ಬಂದು ಸುಲಿಬೋದು, ನೀವು ನಮ್ಮನೆ ಹತ್ರ ಬಂದು ಸುಲಿಸ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಿಮ್ಮನೆ ಹತ್ರನೇ ಬಂದು ಸುಲ್ ಕೊಟ್ಬಿಟ್ಟು ಅವ್ರ ಮಿಷಿನ್ ತೊಗೊಂಡೋಗ್ತಾರೆ. ಇದು ಎಲ್ಲ ಟ್ರಾಲಿ ಸಿಸ್ಟಮ್ ಮಾಡಿದ್ದೀವಿ. ಕಸ್ಟಮರ್ ಇದು ಎಲ್ಲಿಗೆ ಬೇಕು ಅಂದರೆ ಅಲ್ಲಿಗೆ ಎತ್ತಿಟ್ಕೊಂಡು ಸ್ಟ್ಯಾಂಡ್ ಮೇಲೆ ಅದನ್ನು ಬಿಚ್ಚಿ ಚೈನ್ ಪುಲ್ಲಿಲಿ ತೆಗೆದು ಈ ಕಡೆ ಇಟ್ಕೊಂಡು ಯಾವ ಕಸ್ಟಮರ್ ಮನೆ ಹತ್ರ ಎಲ್ಲಿ ಕಾಯಿ ಕಿತ್ತಿರ್ತಾರೆ ಕೊನೆಗೆ ನೀವು ರೈತರ ತೋಟಕ್ಕೆ ತಗೊಂಡೋಗಿ ಸುಲ್ ಕೊಟ್ಟು ಬರ್ಬೋದು. ಮಧ್ಯಾಹ್ನದವರೆಗೂ ಅಡಿಕೆ ಕಾಯಿ ಕಿತ್ತು 2-2:30ವರೆಗೂ ಅಡಿಕೆ ಕಾಯಿ ಕಿತ್ತಿರೋ ಅಂಥ ಅಡಿಕೆನ 5:30-6 ಗಂಟೆ ಅಷ್ಟೊತ್ತಿಗೆ ಸುಲಿದು ಟ್ಯಾಕ್ಟ್ರಿ ತಗೊಂಬಂದು ಸಂಜೆ ಬೇಯಿಸ್ಕೊಂಡು ಬೆಳಿಗ್ಗೆ ಒಣಗಾಕೋಬೋದು. ಆ ಥರ ಕೆಲಸ ಇದು. ಈಗ ಎಲ್ಲ ನಿಮಗೆ ಆಲಿನ್ ಒಂದರಲ್ಲೇ ಆಗೋಗ್ಬಿಡುತ್ತೆ. ನಮ್ಮಲ್ಲಿ ಅಡಿಕೆ ಬೇಸಕ್ಕೆ ಅಂಡೆಗಳು ಸಹ ಸಿಗುತ್ತೆ. ನಮ್ಮಲ್ಲಿ ಅಲ್ಯೂಮಿನಿಯಂ ಅಂಡೆ, SS ಅಂಡೆ ಪ್ರತಿಯೊಂದು ಸಿಗುತ್ತೆ. ಸಿಗುತ್ತೆ. ಇದು ಸೇಮ್ ಅಲ್ವಾ ಸರ್? ಗ್ಯಾರಂಟಿ ಇರಲಿ, ವಾರಂಟಿ ಎಲ್ಲ 1 ಇಯರ್. ನಮ್ಮಲ್ಲಿ ಯಾವುದೇ ಮೆಟೀರಿಯಲ್ ಕಂಪ್ಲೀಟ್ SS ಬರುತ್ತೆ. ಇದು ಯಾವುದೇ ರೀತಿ MS ಇಲ್ಲ, ಕಂಪ್ಲೀಟ್ SS. ಕಾಯಿ ಕಪ್ಪಾಯ್ತು, ಮಿಷಿನ್ ಹಾಳಾಯ್ತು, ನಾಳೆ ನೀರು ಬಿದ್ದು ಇನ್ನೊಂದು ಬಿದ್ದು ಅಂತ ಅನ್ನಂಗೆ ಇಲ್ಲ. ಕಂಪ್ಲೀಟ್ಲಿ SS ಮಿಷಿನ್ ಇದು. ಅಂದರೆ ಈ ಮಿಷಿನ್ಗೆ ನಾವು ಆ್ಯಕ್ಚುಲಿ ಇನ್ನೂ ಇಂಜಿನ್ ಫಿಟ್ ಮಾಡಿಲ್ಲ, ಜಸ್ಟ್ ಹಂಗೆ ಬಿಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ತಿದ್ರಲ್ಲ, ಈ 15 HP ಸ್ಟಿಲ್ ಇಂಜಿನ್ ಬರುತ್ತೆ. ಈ 15 HP ಸ್ಟಿಲ್ ಇಂಜಿನ್ನ ನಾವು ಈ ಮಿಷಿನಿಗೆ ಕೂರಿಸ್ತೀವಿ. ಸಿಂಪಲ್ ಆಗಿ ನಿಮ್ಗೆ ಹಿಂದೆಗಡೆ ಅದೇ ನಾವು ಬೆಲ್ಟು ನಾವೇನು ಸಿಪ್ಪೆ ಹೋಗೋದಿದೆಯಲ್ಲ, ಅದು ಬಂದು ನಿಮ್ಗೆ ಈ ಕಡೆ ಎಂಡಿಂಗಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಒಂದು ಅದಕ್ಕೆ ಒಂದು ಜಾಗ ಸ್ಪೆಸಿಫೈ ಮಾಡಿದ್ದೀವಿ. ಈ ಚೈನ್ ಪುಲಿ ಥ್ರೂ ಅದು ಇಲ್ಲಿಗೆ ಬರುತ್ತೆ, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದನ್ನು ಈಸಿಯಾಗಿ ನಾವು ಒಬ್ಬರು ಅಥವಾ ಇಬ್ಬರು ಸಹಾಯದಿಂದ ಈಸಿಯಾಗಿ ಇದ್ರ ಮ್ಯಾಕೆ ಎತ್ತಿಕ್ಬೋದು. ಸೊ ಆಮೇಲೆ ಈಸಿ ಆಗಿರುತ್ತೆ. ಇದು ನೋಡಿ, ಇಲ್ಲಿ ನೋಡಿ, ಈ ಥರ ಈಸಿ ಆಗಿದೆ. ಇದನ್ನ ಎತ್ಬಿಟ್ಟು ಈ ಥರ ಎಳ್ಕೊಂಬಂದು ಇದ್ರ ಮ್ಯಾಕ್ ಇಟ್ಟರೆ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ಗೂ ಇದು ತುಂಬ ಈಸಿ ಇದೆ.
ಹಾಂ ಏನಪ್ಪ ಇದನ್ನ ಹೆಂಗೆ ಸರ್ ಇದನ್ನ ಹೆಂಗೆ ಅದು ಪಿ ಟಿ ವಾಶ್ ಈಗ ಪಿ ಟಿ ವಾಶ್ ಶಾಫ್ಟ್ ಅಲ್ಲಿಗೆ ಎತ್ತಿಡೋದಷ್ಟೇ. ಇಲ್ಲಿ ಇದೆಯಲ್ಲ ಇದು ಈ ಪಿ ಟಿ ವಾಶ್ ಶಾಫ್ಟ್ ರಿಮೂವ್ ಮಾಡ್ಬೇಕು ಫಸ್ಟು. ಈ ಪಿ ಟಿ ವಾಶ್ ಶಾಫ್ಟ್ ರಿಮೂವ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ಥರ ಇದೆಯಲ್ಲ, ಇದನ್ನ ಆರಾಮಾಗಿ ಈಸಿಯಾಗಿ ಒಂದು ಕೈಯಲ್ಲಿ ಎರಡು ಕೈಯಲ್ಲಿ ಎತ್ಬೋದು. ಈಗ ಅಲ್ಲಿ ನೋಡಿದ್ರಲ್ಲ ಅದು ಓಪನ್ ಆಯಿತು. ಸೊ ಇದನ್ನ ಈಗ ಈ ಥರ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಈ ಥರ ತಗೊಂಡು ತೋರಿಸ್ತೀನಿ. ಇದನ್ನ ಎತ್ತಿ ಹಂಗೆ ಇಡೋದು ಇದು ನೋಡಿ ಇದು ಆರಾಮಾಗಿ ಎತ್ಬಿಟ್ಟು ಇದ್ರ ಮ್ಯಾಕ್ ಇಡ್ಬೋದು ಅಷ್ಟೇ. ಸೊ ಈಗ ಈಸಿಯಾಗಿ ಇದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ತಗೊಂಡೋಗ್ಬೋದು. ಸರ್ ಈಗ ನೀವು ಹೇಳಿದ್ರಿ 10 ಜನ ಮಾಡೋ ಕೆಲಸ ಇದು ಒಂದೇ ಮಾಡುತ್ತೆ ಅಂತ ಹೇಳಿ, ಈಗ 10 ಜನಕ್ಕೆ ಏನು ದುಡ್ಡು ಕೊಡ್ಬೇಕಾಗುತ್ತಲ್ಲ, ಸೊ ಅದನ್ನ ಈ ಪೆಟ್ರೋಲ್ಗೆ ಸುರಿಬೇಕಾ ಹೆಂಗೆ? ಮೇಡಮ್ ಇದು 1 ಗಂಟೆಗೆ ನಿಮಗೆ 150 ರೂಪಾಯಿ ಪೆಟ್ರೋಲ್ ತಗೊಳುತ್ತೆ. ಪೆಟ್ರೋಲ್ ಚಾಲಿತ ಮೇಡಮ್. 1 ಗಂಟೆಗೆ ಇದು ಬರೀ 150 ರೂಪಾಯಿ ಪೆಟ್ರೋಲ್ ತಗೊಳುತ್ತೆ. 1.5 ಲೀಟರ್ ಪೆಟ್ರೋಲ್ ತಗೊಳುತ್ತೆ. 15 HP ಇಂಜಿನ್ ಕೂತಿರುತ್ತೆ ಇದರಲ್ಲಿ. ನಿಮಗೆ 150 ರೂಪಾಯಲ್ಲಿ 10 ಜನ ದಾಳಿಂದಲ್ಲಿ ಇವತ್ತು 10 ಜನ ದಾಳಿಗೆ 8,000 ರೂಪಾಯಿ ಖರ್ಚು ಬರುತ್ತೆ. ಇದು ಬರೀ 150 ರೂಪಾಯಿ ಖರ್ಚಲ್ಲಿ ನಿಮಗೆಲ್ಲ ಮುಗಿಸುತ್ತೆ. ಆಲ್ ಇನ್ ಒನ್. ನಿಮ್ಗೆ ಒಂದು ಇಂಜಿನಲ್ಲಿ ಈಗ ಎಷ್ಟು ಇದೆ ಅಷ್ಟು ರನ್ ಆಗುತ್ತೆ ಮಿಷಿನ್. ನಮ್ಮಲ್ಲಿ ಇಲ್ಲಿ ಬಂದರೆ ಡೆಮೋ ಸಹ ಸಿಗುತ್ತೆ. ಆಮೇಲೆ ಕಸ್ಟಮರ್ ಕೊಟ್ಟಿರೋ ಅಥವಾ ಕಸ್ಟಮರ್ ಹತ್ರ ಹೋಗಿ ನೀವು ಮಾತಾಡ್ಕೊಂಡು ನೋಡಿ ಬಂದಿರ್ಬೇಕಾದ್ರೆ ನಮ್ಮ ಹತ್ರ ಬೈ ಮಾಡ್ಬೋದು. ಓಕೆ ಸರ್, ನೀವು ಆಗಲೇ ಹೇಳ್ತಿದ್ರಿ ನೋಡೋಕೆ ಇದು ದೊಡ್ಡ ಮಷಿನ್ ಕಣ್ಣಂಗೆ ಕಾಣ್ತಾ ಇದೆಯಲ್ಲ, ಸ್ವಲ್ಪ ನಮ್ಮ ರೈತರಿಗೆ ಇಷ್ಟು ದೊಡ್ಡ ಮಷಿನ್ ತಗೊಂಡು ನಾನು ಏನು ಮಾಡಲಿ ಅನ್ನೋ ಥರದ್ದು ಒಂದು ಬರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳಿ? ಅದಕ್ಕೆ ಮೇಡಮ್ ಹೇಳಿದ್ವಿ 2 ಬೆಲ್ಟಿಂದ ನಮ್ಮಲ್ಲಿ 16 ಬೆಲ್ಟ್ವರೆಗೂ ಸಿಗುತ್ತೆ ಅಂತ. 2 ಬೆಲ್ಟ್ ಸಿಗುತ್ತೆ, 4 ಬೆಲ್ಟ್ ಸಿಗುತ್ತೆ, 6 ಬೆಲ್ಟ್, 8 ಬೆಲ್ಟ್, ಈ ಥರ ಬೆಲ್ಟ್ ವೈಸ್ ಸಿಗ್ತಾ ಹೋಗುತ್ತೆ. ಅವ್ರಿಗೆ ಯಾವ ಥರ ಕೆಲಸ ಮಾಡುತ್ತೆ. ಹಾಂ ಎಲ್ಲಾನು ಇದೇ ಥರ. ಈ ಥರ ಸಿಸ್ಟಮ್ ಬೇಕು ಅಂದರೆ ಅವ್ರು ಮಿನಿಮಮ್ 10, 12, 16 ತೊಗೊಂಡ್ರೆ ಮಾತ್ರ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. 8ಗೆ 6ಗೆಲ್ಲ ಇಷ್ಟೊಂದು ಅವರು ಬಂಡವಾಳ ಹಾಕಿದ್ರೆ ವ್ಯರ್ಥ ಆಗುತ್ತೆ. ಅಂದರೆ ಅವರು ಏನು ಬಾಡಿಗೆ ಹೊಡಿತಾರ, ಸ್ವಂತಕ್ಕೆ ಮಾಡ್ಕೊತಾರ, ಸ್ವಂತಕ್ಕೆ ಮಾಡ್ಕೊಳೋದಾರೆ ಎಷ್ಟು ಗಿಡಗಳಿದೆ ಅದಕ್ಕೆ ತಕ್ಕ ಮಿಷಿನ್ ಕೊಡಬೇಕು. ಸುಮ್ಮನೆ ಏನೋ 2,000 ಗಿಡ ಇದೆ ನಾನು 12 ಬೆಲ್ಟಿನ 12 ಬೆಲ್ಟಿನ ಪ್ರಯೋಜನ ಆಗಲ್ಲ. ಅವ್ರಿಗೆ ಅನುಕೂಲಕ್ಕೆ ತಕ್ಕನ ತಗೋಬೇಕು. ಇನ್ನೊಂದು ಸರ್, ಈಗ ಟ್ರ್ಯಾಕ್ಟರ್ ಇವಾಗ ಚಿಕ್ಕದು ಬರ್ತಾ ಇದೆ, ದೊಡ್ಡದು ಬರ್ತಾ ಇದೆ. ಸೊ ಎಲ್ಲಾ ಟ್ರ್ಯಾಕ್ಟರ್ ಕೂಡ ಇದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಇಲ್ಲ ಮೇಡಮ್, ಇದು 30 HP ಮಿನಿಮಮ್ 30 HP ಗಾಡಿ ಬೇಕೇ ಬೇಕು. ಇದು ತೂಕ ಜಾಸ್ತಿ ಇರುತ್ತೆ, ಹಾಗಾಗಿ 30 HP ಗಾಡಿ ಎಳ್ಕೊಂಡು ಹೋಗಕ್ಕೆ ಅಷ್ಟೇ ಟ್ರ್ಯಾಕ್ಟರ್ ಬೇಕಿರೋದು. ಹಂಗಾಗಿ 30 HP ಟ್ರ್ಯಾಕ್ಟರ್ ಮಿನಿಮಮ್ 30 HP ಟ್ರ್ಯಾಕ್ಟರ್ ಬೇಕೇ ಬೇಕು.